ಒಳ್ಳೆಯ ಮಾತಿಗೇನು ಬರ. ನಾವ್ಯಾರೂ ಉದ್ಭವ ಮೂರ್ತಿಗಳಲ್ಲ. ಹಲವರಿಗೆ ತೊಂದರೆ ಕೊಡುತ್ತಲೇ ಬೆಳೆದು ಬಂದಿರುತ್ತೇವೆ. ಹುಟ್ಟುವಾಗ ಪ್ರಸವ ವೇದನೆಯನ್ನಿತ್ತು ಅಮ್ಮನಿಗೆ ತೊಂದರೆ. ಬೆಳೆಯುವಾಗ ಸಾಕಿ ಸಲುಹಲು ತಂದೆಗೆ ತೊಂದರೆ. ಕಲಿಯುವಾಗ ಕಲಿಯದೆ ಗುರುಗಳಿಗೆ ತೊಂದರೆ. ಮದುವೆಯಾದ ಮೇಲೆ ನಮ್ಮ ದೌರ್ಬಲ್ಯ ದುರ್ಗುಣಗಳನ್ನು ಸಹಿಸಿಕೊಂಡು ನಮ್ಮ ಜೊತೆ ಬಾಳಬೇಕಾದ ಮಡದಿಗೆ ತೊಂದರೆ. ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ತೊಂದರೆ. ಸತ್ತ ಮೇಲೂ ನಮ್ಮ ಹೆಣ ಹೊರಬೇಕಾದ 4 ಜನರಿಗೆ ತೊಂದರೆ. ಹೀಗೆ ತೊಂದರೆಯನ್ನಲ್ಲದೆ ಇನ್ನೇನು ಕೊಟ್ಟೆವು? ಕನಿಷ್ಠ ನಮ್ಮಿಂದಾಗಿ ತೊಂದರೆ ಅನುಭವಿಸಿದವರಿಗೆ ಸಾರಿ, ಕ್ಷಮಿಸಿ ಎಂದೂ ಹೇಳಲ್ಲ. ಮಾತು ಭಗವಂತ ಮನುಷ್ಯನಿಗೆ ಮಾತ್ರ ಕೊಟ್ಟಿರುವ ವರ. ಪ್ರಾಣಿಗಳು ಮಾತನಾಡಲಾರವು. ಮಾತನಾಡೋದನ್ನು ನಾವು ಹುಟ್ಟಿದ 1-2 ವರ್ಷಗಳಲ್ಲೇ ಕಲಿತುಕೊಂಡು ಬಿಡುತ್ತೇವೆ. ಆದರೆ ಮಾತಿನ ಬೆಲೆಯನ್ನು ಅರಿತು ಮಾತನಾಡುವ ಕಲೆಯನ್ನು ಕರಗತ ಮಾಡಿಕೊಳ್ಳಲು ವರುಷಗಳೇ ಸಾಲದು. ಏಕೆಂದರೆ ಮಾತು ಬೇರೆ, ಮಾತುಗಾರಿಕೆ ಬೇರೆ. ಏನನ್ನು ಮಾತನಾಡಬೇಕು, ಏನನ್ನು ಮಾತನಾಡಬಾರದು, ಎಲ್ಲಿ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಹಾಗೂ ಹೇಗೆ ಮಾತನಾಡಬೇಕೆಂಬ ಪರಿಪಕ್ವವಾದ ಪರಿಜ್ಞಾನವೇ ಮಾತುಗಾರಿಕೆ. ಎಲ್ಲರಿಗೂ ಇಂತಹ ಮಾತುಗಾರಿಕೆಯನ್ನು ತಮ್ಮದಾಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಒಳ್ಳೆಯ ಮಾತುಗಳನ್ನಾಡಲು ಎಲ್ಲರಿಗೂ ಸಾಧ್ಯವಿದೆ. ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡರೆ ಸಾಕು. ಹಾರುವ ಹಕ್ಕಿಗೆ ಏಣಿ ಬೇಕೆ, ಈಜುವ ಮೀನಿಗೆ ದೋಣಿ ಬೇಕೆ, ಪ್ರೇಮದ ಭಾಷೆಗೆ ಪೆನ್ನು ಬೇಕೆ, ಒಳ್ಳೆಯ ಮಾತಿಗೆ ಹೊನ್ನು ಬೇಕೆ, ಏನೂ ಬೇಡ. ಆದುದರಿಂದ ಈಗ ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ಅಧಿಕಾರ ಇಲ್ಲ, ಅಂತಸ್ತು ಇಲ್ಲ, ಸ್ವತ್ತು ಸಂಪತ್ತು ಏನೂ ಇಲ್ಲ ಎನ್ನದಿರಿ. ಒಳ್ಳೆಯ ಮಾತುಗಳಿವೆಯಲ್ಲ, ಇದಕ್ಕೆ ಯಾವ ಕಡಿವಾಣ ಇಲ್ಲವಲ್ಲ. ಮಾತು ಮಧುರವಾಗಿದ್ದರೆ ಖಾರದ ಮೆಣಸನ್ನಾದರೂ ಮಾರಬಹುದು. ಮಾತು ಕಟುವಾದರೆ ಸವಿಯಾದ ಜೇನು ದಿನವನ್ನು ಮಾರೋದು ಕಷ್ಟವಾದೀತು. ಈ ಸತ್ಯವನ್ನೇ ಕವಿ ಕಣೆಯವರು ಹೀಗೆ ಬರೆದರು: ಮೃದು ವಚನ ಮೂಲೋಕ ಗೆಲ್ಲುವುದು ಎಂಬುದಾಗಿ. ಬಹುಬಾರಿ ಹಣಬಲದಿಂದ ಅಧಿಕಾರದಿಂದ ಸಾಧಿಸಲು ಸಾಧ್ಯವಾಗದುದನ್ನು ಮೃದು ಮಾತು, ಒಂದೊಳ್ಳೆಯ ನುಡಿ ಸುಲಭವಾಗಿ ಸಾಧಿಸಿಬಿಡುತ್ತದೆ. ಹಿತವಾದ ಮಾತಿಗೆ ಅಂತಹ ವಿಶೇಷವಾದ ಶಕ್ತಿ ಇದೆ. ನಮಗಿಂತ ಹೆಚ್ಚಿನ ಶ್ರೀಮಂತರೊಂದಿಗೆ, ದೊಡ್ಡ ಅಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಸಹಜವಾಗಿಯೇ ನಮ್ಮ ನಡೆ ನುಡಿ ನಯವಾಗಿರುತ್ತದೆ, ಮೃದುವಾಗಿರುತ್ತದೆ. ಅದೇ ಮನೆಯವರೊಂದಿಗೆ, ಕೆಳಸ್ತರದಲ್ಲಿರುವವರೊಂದಿಗೆ ವ್ಯವಹರಿಸುವಾಗ ನಮ್ಮ ಮಾತುಗಳು ವಿನಾಕಾರಣ ಗಡುಸಾಗಿರುತ್ತದೆ. ಇದು ತರವಲ್ಲ. ನಮಗಿಂತ ಎತ್ತರದಲ್ಲಿರುವ ವ್ಯಕ್ತಿಗಳ ಜೊತೆ ನೀವು ಎಷ್ಟೋ ನಯವಿನಯದಿಂದ ವರ್ತಿಸಿದರೂ ಅದು ಅವರ ಗಮನಕ್ಕೂ ಬರುವುದಿಲ್ಲ, ಅವರಿಗೆ ವಿಶೇಷವೆಂದೂ ಅನಿಸೋದಿಲ್ಲ. ಆದರೆ ಇದೇ ಸರಳತೆಯನ್ನು, ನಯವಿನಯತೆಯನ್ನು, ಒಂದೊಳ್ಳೆಯ ಮಾತುಗಳನ್ನು ನಾವು ದಿನನಿತ್ಯ ವ್ಯವಹರಿಸುವವರ ಜೊತೆ ವ್ಯಕ್ತಪಡಿಸಿದರೆ ಅದು ಭಯಂಕರ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಲು ಜೊತೆಯಲ್ಲಿ ನಮ್ಮ ಗುಣ ನಡತೆಯನ್ನು ಹೆಚ್ಚಿಸಿಕೊಳ್ಳುವ ನಾವೇನು ದೊಡ್ಡ ತ್ಯಾಗಗಳನ್ನು ಮಾಡಬೇಕಾಗಿಲ್ಲ, ಘನಂದಾರಿ ಕೆಲಸಗಳನ್ನೂ ಮಾಡಬೇಕಾಗಿಲ್ಲ. ನಮ್ಮ ದಿನನಿತ್ಯದ ನಡೆ ನುಡಿಯಲ್ಲಿ ಚಿಕ್ಕ ಬದಲಾವಣೆಯನ್ನು ಮಾಡಿಕೊಂಡರೆ ಸಾಕು. ನಮ್ಮ ಮಾತಿನಲ್ಲಿ ಕೆಲವೊಂದು ಸುಂದರ ಸರಳ ಪದಗಳನ್ನು ಬಳಸಿಕೊಂಡರೆ ಸಾಕು. ಇದು ಉತ್ತಮ ಪರಿಣಾಮವನ್ನು, ಫಲಶ್ರುತಿಯನ್ನು ತಂದುಕೊಡುತ್ತದೆ. ಅಮಾಂತ್ರಿಕ ಶಬ್ದಗಳು. ಮನೆಯಿಂದ ಹಿಡಿದು ಮನೆಯ ಹೊರಗೆ ಕೂಡ ಯಾರಿಂದಲಾದರೂ ಏನಾದರೊಂದು ಕೆಲಸವಾಗಬೇಕಿದ್ದರೆ ವಿಲ್ ಯು ಪ್ಲೀಸ್ ಪದವನ್ನು ಬಳಸಿ ನೋಡಿ. ನಿಮ್ಮ ಅರ್ಧ ಕೆಲಸ ಆದಂತೆ ಬದಲಾಗಿ ಈ ಕೆಲಸವನ್ನು ಮಾಡು ಎಂದು ಆದೇಶಿಸಿದರೆ ಅದು ಆಜ್ಞೆ ಎಂದೆನಿಸಿ ಕೆಲಸ ಮಾಡಲೇಬೇಕಾದವನು ಆ ಕೆಲಸವನ್ನು ಸಂತೋಷವಾಗಿ ಮಾಡೋದಿಲ್ಲ, ನಮ್ಮನ್ನು ಗೋಳು ಹೊಯ್ದುಕೊಳ್ಳುತ್ತಾ ಮಾಡುತ್ತಾನೆ. ಕೆಲಸ ಮಾಡುವವನು
ನಮ್ಮಿಂದ ಚಿಕ್ಕ ವಯಸ್ಸಿನವನೇ ಆಗಿರಬಹುದು, ಕೆಳಾಧಿಕಾರಿಯೇ ಆಗಿರಬಹುದು, ಮನೆ ಕೆಲಸದವನೇ ಆಗಿರಬಹುದು, ಹೆಚ್ಚೇಕೆ ನಮ್ಮನ್ನು ಹೆತ್ತವರೇ ಆಗಿರಬಹುದು. ದಯವಿಟ್ಟು ಎಂಬ ಶಬ್ದದಿಂದ ಅವರನ್ನು ಕೇಳಿಕೊಂಡರೆ ನಮಗೂ ನಷ್ಟವಿಲ್ಲ, ನಮ್ಮ ಕೆಲಸವೂ ಸುಲಭವಾಗಿ ಸುಸೂತ್ರವಾಗಿ ಆದಂತೆ. ಈ ಶಬ್ದದಿಂದ ಕೆಲಸ ಮಾಡುವವರಿಗೆ ಒಂದು ಗೌರವ ಕೊಟ್ಟಂತೆ ಆಗುತ್ತದೆ ಹಾಗೂ ಅವರು ನಮ್ಮ ಗುಣ ಸ್ವಭಾವವನ್ನು ಒಳಗಿಂದೊಳಗೆ ಕೊಂಡಾಡುತ್ತಿರುತ್ತಾರೆ. ಈ ಜಗತ್ತಿನಲ್ಲಿ ಯಾರೂ ನಮ್ಮ ಗುಲಾಮರಲ್ಲ. ಆದುದರಿಂದ ಇತರರಿಂದ ಸಹಾಯ ಸಹಕಾರವನ್ನು ಪಡೆಯುವುದು ನಮ್ಮ ಹಕ್ಕು ಎಂಬಂತೆ ವರ್ತಿಸಬಾರದು. ಹಾಗೆ ನೋಡಿದರೆ ಯಾರಿಗೂ ಯಾರ ಮೇಲೂ ಯಾವ ತರಹದ ಹಕ್ಕು ಇರೋದಿಲ್ಲ. ಎಲ್ಲವೂ ಸೌಹಾರ್ದತೆಯ ಮೂಲಕವೇ ನಡೆಯಬೇಕು. ಆದುದರಿಂದ ಇತರರಿಂದ ಸಹಾಯವನ್ನಾಗಲಿ ಯಾವುದಾದರೂ ಕೆಲಸವನ್ನಾಗಲಿ ಅಪೇಕ್ಷಿಸುವಾಗ ದಯಮಾಡಿ ಪ್ಲೀಸ್ ಎಂಬ ಪದ ಪ್ರಯೋಗ ಕಡ್ಡಾಯವಾಗಿ ಇರಲಿ. ಅಂತೆಯೇ ಯಾರಾದರೂ ನಮಗಾಗಿ ಒಂದು ಕೆಲಸ ಮಾಡಿದ ನಂತರ ಹಾಗೂ ಕೆಲಸ ಮಾಡಿಸಿಕೊಂಡ ನಂತರ ಥ್ಯಾಂಕ್ ಯು ಅರ್ಥಾತ್ ಧನ್ಯವಾದಗಳು, ಉಪಕಾರವಾಯಿತು ಎಂಬ ಕೃತಜ್ಞತಾಪೂರ್ವಕ ಶಬ್ದ ಅತ್ಯವಶ್ಯಕ ಹಾಗೂ ಔಚಿತ್ಯಪೂರ್ಣ. ನಮಗಾಗಿ ಕೆಲಸ ಮಾಡಿದವರು ಚಿಕ್ಕವರಿರಲಿ ದೊಡ್ಡವರಿರಲಿ, ಕಡುಬಡವರಿರಲಿ ಕೆಲಸದವರೇ ಇರಲಿ, ಹೆಚ್ಚೇಕೆ ಮನೆಯಲ್ಲಿ ಯಾರೇ ಇರಲಿ, ಈ ಶಬ್ದ ಪ್ರಯೋಗ ನಮ್ಮ ಹಿರಿತನವನ್ನು, ಒಳ್ಳೆಯತನವನ್ನು, ಸಭ್ಯತೆಯನ್ನು ಹೆಚ್ಚಿಸುತ್ತದೆಯೇ ವಿನಃ ನಾವೇನು ಸಣ್ಣವರಾಗೋದಿಲ್ಲ ಹಾಗೂ ನಾವೇನು ಕಳೆದುಕೊಳ್ಳೋದಿಲ್ಲ. ಆದರೆ ಹೆಚ್ಚಿನವರಿಗೆ ಈ ಅಭ್ಯಾಸವೇ ಇರೋದಿಲ್ಲ. ನಮಗಾಗಿ ಕೆಲಸ ಮಾಡೋದು ಅವನ ಕರ್ತವ್ಯ, ಕರ್ಮ, ಅವನಿಂದ ದುಡಿಸಿಕೊಳ್ಳೋದು ನಮ್ಮ ಹಕ್ಕು ಎಂಬಂತೆ ವರ್ತಿಸುತ್ತಾರೆ. ಇದು ತರವಲ್ಲ. ಉದಾಹರಣೆಗೆ ಮಳೆ ಚಳಿ ಎನ್ನದೆ ಪ್ರತಿನಿತ್ಯ ನಾವು ಏಳೋದಕ್ಕೆ ಮೊದಲೇ ನಮ್ಮ ಮನೆಗೆ ವೃತ್ತಪತ್ರಿಕೆ ಹಾಕುವ ಪೇಪರ್ ಬಾಯ್ಗೆ ಒಂದು ಸಲವೂ ನಾವು ಥ್ಯಾಂಕ್ಸ್ ಹೇಳಿದ್ದಿಲ್ಲ. ಅವನ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿದ್ದಿಲ್ಲ. ವ್ಯತಿರಿಕ್ತವಾಗಿ ಪೇಪರ್ ಹಾಕೋದು ಒಂದು ದಿನ ತಡವಾದರೂ ಬೈಗಳ ಸುರಿಮಳೆ. ಅಂತೆಯೇ ಭಾರವಾದ ಗ್ಯಾಸ್ ಸಿಲಿಂಡರ್ ಹೊತ್ತುಕೊಂಡು ಬಂದ ಹುಡುಗನಿಗೆ ನಮ್ಮ ಉಪಕಾರ ಸ್ಮರಣೆಯೇ ಇಲ್ಲ. ಬಹುಬಾರಿ ನಾವು ಇತರರಿಂದ ನಾನಾ ರೀತಿಯಲ್ಲಿ ಉಪಕೃತರಾಗಿರುತ್ತೇವೆ. ಮುಂದೊಂದು ದಿನ ಈ ಉಪಕಾರದ ಋಣವನ್ನು ತೀರಿಸಲಾಗುತ್ತೋ ಇಲ್ಲವೋ ತಿಳಿಯದು. ಆದರೆ ಪಡೆದ ಉಪಕಾರಕ್ಕೆ ನೀಡುವ ಹಣಕ್ಕಿಂತ ಹೆಚ್ಚಾಗಿ ಧನ್ಯವಾದಗಳನ್ನು ತಿಳಿಸಿದರೆ ಆ ಋಣಭಾರದ ಮೊದಲ ಕಂತನ್ನು ಪಾವತಿ ಮಾಡಿದಂತೆಯೇ ಎಂದು ಹೇಳಲಾಗಿದೆ. ಮನದಾಳದಿಂದ ಬರುವ ಈ ಪುಟ್ಟ ಪದ ಸಹಾಯ ಮಾಡಿದವನಿಗೆ ಮಾನ್ಯತೆಯನ್ನು ನೀಡುವ ಒಂದು ಪರಿ ಮಾತ್ರವೇ ಅಲ್ಲ, ಎನಿತು ಜನುಮದಲ್ಲಿ ಎನಿತು ಜನರಿಗೆ ಎನಿತು ಋಣಿಯೇ ನಾನು. ಎಣಿಸಿ ನೋಡಿದರೆ ಬಾಳುವೆ ಎನ್ನುವುದು ಋಣದ ರತ್ನಗಾಗಿಯೇ ಎಂಬಂತೆ ಮಾತು ಚೆನ್ನಾಗಿ ಅರ್ಥವಾಗುತ್ತದೆ. ಸಾರಿ ಎಂದು ಹೇಳದೇನೆ ತಮ್ಮ ಮೊಬೈಲ್ನಲ್ಲಿ ಜೋರಾಗಿ ಮಾತನಾಡುತ್ತಾ ಇರುತ್ತಾರೆ. ಗೂಳಿಯಂತೆ ಸರದಿಯನ್ನು ಮುರಿದು ಮುನ್ನುಗ್ಗುತ್ತಾರೆ. ನಮ್ಮನ್ನೇ ತಳ್ಳಿ ತುಳಿದು ಬಸ್ ಟ್ರೈನ್ನೊಳಗೆ ನುಗ್ಗುತ್ತಾರೆ. ಇದು ಸಭ್ಯತೆಯಲ್ಲ. ಸಾರಿ ಎಂದು ಹೇಳೋದರಿಂದ ನಾವೇನು ಸಣ್ಣವರಾಗೋದಿಲ್ಲ, ಬದಲಾಗಿ ನಮ್ಮ ಹಿರಿತನವೇ ಹೆಚ್ಚಾಗುತ್ತದೆ. ಅಂತೆಯೇ ಯಾರನ್ನಾದರೂ ಭೇಟಿಯಾದಾಗ ಹ್ಯಾಪಿ ಟು ಮೀಟ್ ಯು, ನೈಸ್ ಟು ಮೀಟ್ ಯು, ಗುಡ್ ಟಾಕಿಂಗ್ ಟು ಯು ಎಂಬ ಪದ ಬಳಕೆ ಹಾಗೂ ಯಾರಾದರೂ ಚೆನ್ನಾಗಿ ಕಂಡಾಗ ಯು ಆರ್ ಲುಕ್ಕಿಂಗ್ ಗುಡ್, ಗ್ರೇಟ್ ಎಂಬ ಪದ ಪ್ರಯೋಗ. ಅಂತೆಯೇ ಯಾರಾದರೂ ನಮಗೆ ಒಳ್ಳೆಯದನ್ನು ಮಾಡಿದಾಗ ಇಟ್ ಈಸ್ ಸೋ ನೈಸ್ ಆಫ್ ಯು, ಸೋ ಕೈಂಡ್ ಆಫ್ ಯು ಎಂಬ ಶಬ್ದಗಳು ಅತ್ಯುತ್ತಮ ಪರಿಣಾಮವನ್ನು ಬೀರುತ್ತದೆ. ಒಟ್ಟಿನಲ್ಲಿ ಗಂಡ ಹೆಂಡತಿ, ಬಂಧು ಮಿತ್ರರು, ಹೆತ್ತವರು, ಮಕ್ಕಳು, ಸಹೋದ್ಯೋಗಿಗಳು, ಕೆಲಸದಾಳುಗಳು ಯಾರೇ ಇರಲಿ, ಇಂತಹ ಪದಪ್ರಯೋಗಗಳು ಘರ್ಷಣೆಯನ್ನು ಕಡಿಮೆ ಮಾಡಿ ಆತ್ಮೀಯತೆಯನ್ನು ಹುಟ್ಟುಹಾಕಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯಲು ನೆರವಾಗುತ್ತವೆ.
ತುಂಬ ಆತ್ಮೀಯತೆ ನಡುವೆ ಇಂತಹ ಶಿಷ್ಟಾಚಾರಗಳು ಅಗತ್ಯವಿಲ್ಲವೆನಿಸಿದರೂ ಇವುಗಳ ಪ್ರಯೋಗದಿಂದ ಲಾಭವೇ ಹೊರತು ನಷ್ಟವಿಲ್ಲ. ಇಂತಹ ಮಾಂತ್ರಿಕ ಶಬ್ದಗಳು ನಮ್ಮ ಭಾವನೆಗಳ ಅಭಿವ್ಯಕ್ತಿಗೆ ಹಾಗೂ ಉತ್ತಮ ಬಾಂಧವ್ಯಕ್ಕೆ ಮೂಲ. ಹೆತ್ತವರು ಇಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಬಾಲ್ಯದಿಂದಲೇ ತಿಳಿಹೇಳಬೇಕು. ಒಟ್ಟಿನಲ್ಲಿ ಒಳ್ಳೆಯ ಮಾತುಗಳು ಜಗತ್ತನ್ನು ಕಟ್ಟುತ್ತವೆ, ಬಾಂಧವ್ಯವನ್ನು ಬೆಸೆಯುತ್ತವೆ. ಧನ್ಯವಾದಗಳು.